ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ವಲಸಿಗರು ಬಂದು ನೆಲೆಸಿದ್ರು, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಕಾನೂನಿನ ವಿರುದ್ಧವಾಗಿರುವಂಥದ್ದು ಅಂತೇಳಿ ಮನೆಗಳನ್ನು ನೆಲಕ್ಕೆ ಉಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಎಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಏನು ಅಕ್ರಮ ವಲಸಿಗರ ಮನೆಯನ್ನು ಕೆಡವಿದ್ದು ಆದಮೇಲೂ ಸಹ 3-4 ದಿನದಲ್ಲೇ ಮುಖ್ಯಮಂತ್ರಿಗಳು ಯೂಟರ್ನ್ ಹೊಡಿತಾರೆ, ಉಪಮುಖ್ಯಮಂತ್ರಿಗಳು ಯೂಟರ್ನ್ ಹೊಡಿತಾರೆ. ನಿರ್ಧಾರವನ್ನು ಇದೊಂದು ವಿಶೇಷ ಪ್ರಕರಣ ಅಂತೇಳಿ ಮನೆಗಳನ್ನು ಕೊಡ್ತೇವೆ ಅಂತೇಳಿ ನನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ನೀವು ಮನೆ ಕೊಡ್ತೀರಾ ರೀ? ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ ನೀವು ಆಶ್ರಯ ಸಮಿತಿ ಮೇಲೆ ಸೈಟ್ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರೆ. ಅಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಯಾರು? ಅಲ್ಲಿನ MLA ಬ್ಯಾಡ್ರಾಯನ್ಪುರಕ್ಕೆ. MLA ಎಲ್ಲಿದ್ದಾರೆ? ಫಾರಿನಲ್ಲಿದ್ದಾರೆ. 150 ಎಕರೆಗೂ ಹೆಚ್ಚು ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಈ ವರ್ಷದಲ್ಲಿ. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸು, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ? ಒಂಥರ ಕಳ್ಳರಿಗೆ ಪುರಸ್ಕಾರ ಮಾಡ್ದಂಗೆ. ಯಾರು ಒತ್ತುದಾರಿದಾರನಿರ್ತಾರೋ ಅವ್ರಿಗೆಲ್ಲ ನೀವು ಎನ್ಕರೇಜ್ ಮಾಡ್ದಂಗೆ ಆಗ್ತೈತೆ. ಅಂದರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ತೊಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದೀರಾ. ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ರಾಜ್ಯದ ಸ್ವಾಭಿಮಾನವನ್ನು ಒತ್ತಿ ಹಾಕಿರ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆಗಾಗ ಹೇಳ್ತಿದ್ರಿ ದೆಹಲಿಯ ಗುಲಾಮರಲ್ಲ ಅಂತ ಹೇಳಿ. ನಾನು ಈಗ ನಿಮ್ಮ ವರ್ತನೆ ನೋಡಿದಾಗ ಇದು ಗುಲಾಮಗಿರಿ ಮಾನಸಿಕತೆಗಿಂತ ಹೊರತಾಗಿರ್ತಕ್ಕಂಥ ವರ್ತನೆ ಅಂತ ಅನ್ನಿಸ್ತಾ ಇಲ್ಲ. ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತೆ ಇಡುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಮನೆ ಮಕ್ಕಳಿಗೆ ಸುಣ್ಣ, ಅಕ್ರಮ ನಿವಾಸಿ ಪರ ರಾಜ್ಯದವರಿಗೆ ಬೆಣ್ಣೆ. ಒತ್ತಡದ ರಾಜಕಾರಣ ಮತ್ತು ತುಷ್ಟೀಕರಣದ ರಾಜಕಾರಣ. ಒಂದು ಹೈಕಮಾಂಡಿನ ಒತ್ತಡ, ಪಕ್ಕದ ರಾಜ್ಯದ ಒತ್ತಡ. ಎರಡನೇದು ತುಷ್ಟೀಕರಣ, ವೋಟ್ ಬ್ಯಾಂಕ್ ರಾಜಕಾರಣ. ಕೇರಳದ UDF LDF ನ ಮಧ್ಯ ಸ್ಪರ್ಧೆಗೆ ಕರ್ನಾಟಕ ಬಲಿಯಾಗ್ತಿದೆ. ಅಲ್ಲಿಯ ರಾಜಕಾರಣಕ್ಕೆ, ಅಲ್ಲಿಯ ಸರ್ಕಾರ ರಚನೆಯ ಕಾರಣಕ್ಕೆ ಕರ್ನಾಟಕ ಬಲಿಯಾಗ್ತಿದೆ. ಕರ್ನಾಟಕದಲ್ಲಿ ಅಕ್ರಮ ನಿರ್ಧಾರಗಳನ್ನ ರಾಜ್ಯ ಸರ್ಕಾರ ತಗೊಂತಾ ಇದೆ. ಇದು ಕಾಂಗ್ರೆಸ್. ನಾವು ತಿಳ್ಕೊಂಡಿದ್ವಿ ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರು ಅಂತೇಳಿ. ಆದರೆ ಈ 3 ದಿನದೊಳಗೆ ನಮಗೆ ಗೊತ್ತಾಗಿದೆ ಕರ್ನಾಟಕ ರಾಜ್ಯಕ್ಕೆ 2 ಮುಖ್ಯಮಂತ್ರಿಗಳು. ಒಬ್ಬರು ದೆಹಲಿಯಲ್ಲಿದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು. ಸಿದ್ದರಾಮಯ್ಯನವರು ಅವರ ಆದೇಶವನ್ನು ಪಾಲಿಸಲಿಕ್ಕೆ ಕರ್ನಾಟಕದಲ್ಲಿ CM ಸ್ಥಾನದಲ್ಲಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವ್ರ ಹೆಸರ ಮೇಲೆ ಅಧಿಕಾರಕ್ಕೆ ಬಂದಂಥ ಒಬ್ಬ ಅಹಿಂದ ನಾಯಕ ಸ್ವಂತ ವಿವೇಚನೆಯಿಂದ ಅಧಿಕಾರ ನಡೆಸೋದಲ್ಲ ಅಂದರೆ ಅವರು ಯಾವ ಸೀಮೆ ಮುಖ್ಯಮಂತ್ರಿಗಳು? ಸರ್ಕಾರದಲ್ಲಿ ಕುರ್ಚಿ ಕಾದಾಟ ಬಿಟ್ಟರೆ ಬೇರೆ ಏನೂ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನೀವು ಎಷ್ಟು ದಿವಸ ಕುರ್ಚಿ ಒಳಗೆ ಇರ್ತೀರಿ ಅನ್ನೋದು ಮುಖ್ಯ ಅಲ್ಲ. 6.5 ಕೋಟಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ, ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟಂಥ ಆಡಳಿತ ನೀಡ್ರಿ, ದಲಿತರಿಗೆ ಬಡವರಿಗೆ ಸಹಾಯ ಮಾಡಿರಿ ಅಂತ. ಮತ್ತು ಕಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯರದೇನು ಮನೆಗಳನ್ನು ತೆರವುಗೊಳಿಸಿದ್ರಿ, ಅವ್ರಿಗೆ ಕೂಡಲೇ ಕೋಗಿಲ ಕ್ರಾಸ್ನವ್ರು ಕೊಡ್ತೀರಿ, ಅವ್ರ ಜೊತೆಯಲ್ಲೇ ಅವ್ರಿಗೂ ಹಕ್ಕು ಪತ್ರ ಕೊಡೋದು, ಮನೆ ಕೊಡ್ತಕ್ಕಂಥ ಕೆಲಸ ಏಕಕಾಲಕ್ಕೆ ಆಗಬೇಕು, ಒಂದೇ ಸಲಿಗೆ ಆಗಬೇಕು ಅಂತ ಒತ್ತಾಯ ಮಾಡ್ತೀನಿ. ಒಂದು ರೀತಿ ಕರ್ನಾಟಕ ವೆಸ್ಟ್ ಬೆಂಗಾಲ್ ಆಗ್ತಾ ಇದೆಯಾ ಅನ್ನುವಂಥ ಒಂದು ಆತಂಕ ನಮಗಾಗ್ತಾ ಇದೆ. 1-1.5 ಕೋಟಿ ಜನ ವೆಸ್ಟ್ ಬೆಂಗಾಲ್ನಲ್ಲಿ ಇರ್ಬೋದು ಬಾಂಗ್ಲಾದೇಶದವರು. ನಮ್ಮ ದೇಶದ ಒಳಗಡೆ ಬರೋಕ್ಕೆ ಪ್ರಾರಂಭ ಆಗಿದ್ದೇನೆ ಕಾಂಗ್ರೆಸ್ಸಿನ ಮೃದು ಧೋರಣೆಯಿಂದ. ವೆಸ್ಟ್ ಬೆಂಗಾಲ್ನ ಬಹಳ ವರ್ಷಗಳ ಕಾಲ, ಸುಮಾರು 24 ವರ್ಷಗಳ ಕಾಲ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕರದು ಕೂಡ ಆಕ್ರೋಶ. ಕಾನೂನು ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಅವರು. ಅಕ್ರಮ ಮುಸ್ಲಿಂ ನಿರಾಶ್ರಿತರಿಗೆ ಮನೆ ಕೊಟ್ರೆ ಕಾನೂನು ಹೋರಾಟ ಮಾಡ್ತೀವಿ, ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ PIL ಹಾಕ್ತೀವಿ ಅಂತ. ಎಂಥ ಅನಾಹುತಗಳನ್ನು ಮಾಡ್ತಾ ಇದ್ದೀರಿ ಅಂತ ಅನ್ನೋದಕ್ಕೆ ಕೋಗಿಲು ಇದೇ ಉದಾಹರಣೆ. ಈಗ ಅದಕ್ಕೆ
ಕಟ್ಟಡ ಕಟ್ಟಿ ಅವರಿಗೆ ನೀರಿಂದು ಸಪ್ಲೈ ಆಗುತ್ತೆ, ವಿದ್ಯುತ್ ಸಪ್ಲೈ ಆಗುತ್ತೆ, ಅವರಿಗೆ ವೋಟರ್ ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ. ಹೇಗೆ? ಯಾವ ಆಧಾರ ಮೇಲೆ ಕೊಡ್ತಾರೆ ಅವ್ರಿಗೆ? ನುಸುಳುಕೋರರು ಅನಧಿಕೃತ ವಾಸ ಮಾಡ್ತಾ ಇದ್ದಾರೆ, ಕಾನೂನು ಬಾಹಿರವಾಗಿ ವಾಸ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ಈ ಮನೆ ಕೊಡೋದು ತಪ್ಪಾಗತ್ತೆ. ನಾನು ಅಡ್ವೊಕೇಟ್ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ನಲ್ಲಿ PIL ಹಾಕುವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಅಂತೂ ಮುಸ್ಲಿಂ ಅಂದ ತಕ್ಷಣವೇ ಇವ್ರ ಮನೆಯಲ್ಲಿದ್ದಂಥ ಮಕ್ಕಳಿಗೆ ಇವ್ರು ಕಾಳಜಿ ವಹಿಸ್ಲಿಕ್ಕಿಲ್ಲ, ಅಷ್ಟು ಕಾಳಜಿ ಇವತ್ತು ಮುಸ್ಲಿಮರಂದ ತಕ್ಷಣವೇ ಪ್ರಾರಂಭ ಆಗುತ್ತೆ. ಪಾಕಿಸ್ತಾನ ನಮಗೆ ಉಪದೇಶ ಮಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ 78 ವರ್ಷದಲ್ಲಿ ಅಲ್ಲಿಯ ಹಿಂದೂಗಳಿಗೆ, ಅಲ್ಲಿಯ ಅಲ್ಪಸಂಖ್ಯಾತರಿಗೆ ಎಷ್ಟು ರೀತಿಯ ತೊಂದರೆ ಕೊಟ್ಟಿದ್ದೀರಿ ಅಂತನ್ನುವಂಥದ್ದು ನೀವು ಯೋಚನೆ ಮಾಡಬೇಕು. ಇಲ್ಲಿ ತನಕ ಹಿಂದೂಗಳನ್ನು ಎಷ್ಟು 12% ಇರುವಂಥ ಹಿಂದೂಗಳನ್ನು ಇವತ್ತು 1% ಇಳಿಸಿದ್ದಾರೆ ಅಂತಂದರೆ 11% ಹಿಂದೂಗಳು ಎಲ್ಲಿ ಹೋದ್ರು ಅವರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.